ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಪಾದರಸ ಶಿವಲಿಂಗ ಎಂದರೇನು? ಪಾದರಸ ಶಿವಲಿಂಗದ ಪ್ರಯೋಜನವೇನು ಗೊತ್ತಾ? ಪಾದರಸ ಶಿವಲಿಂಗವನ್ನೇಕೆ ಪೂಜಿಸಬೇಕು ಗೊತ್ತಾ? ಈ ಲಿಂಗದಿಂದ ಆಗುವ ಪ್ರಯೋಜನವೇನು? ಈ ಶಿವಲಿಂಗವು ಉಳಿದೆಲ್ಲ ಶಿವಲಿಂಗಕ್ಕಿಂತ ವಿಶೇಷ ಲಿಂಗವಾಗಿದೆ. ಈ ಪಾದರಸ ಶಿವಲಿಂಗವನ್ನು ಪೂಜಿಸುವುದರಿಂದ ಎಲ್ಲಾ ರೀತಿಯ ತಂತ್ರ ಮಂತ್ರಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಧನಾತ್ಮಕ ಶಕ್ತಿಯ ಕವಚವು ವ್ಯಕ್ತಿಯ ಸುತ್ತಲೂ ಉಳಿಯುತ್ತದೆ ಮತ್ತು ಪಾದರಸ ಶಿವಲಿಂಗದ ಧನಾತ್ಮಕ ರಕ್ಷಣಾ ಕವಚವನ್ನು ಸೃಷ್ಟಿಸುತ್ತದೆ. ಹೀಗೆ ಹಲವಾರು ಅಪಾರ ಪ್ರಯೋಜನ ಈ ಪಾದರಸ ಶಿವಲಿಂಗದಲ್ಲಿ ಇದೆ. ಈ ಲಿಂಗದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಿ. ನೀವು ಖಂಡಿತವಾಗಿ ಈ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟು ಪೂಜಿಸುತ್ತೀರಾ? ಪೂರ್ತಿ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲಾ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ರಸಲಿಂಗ ಮಹಾಲಿಂಗ ಶಿವಶಕ್ತಿ ನಿಕೇತನ ಲಿಂಗ ಶಿವಾಲಯಂ ಪ್ರೋಕ್ತಂ ಸಿದ್ಧಂ ವ ಸರ್ವದೇಹಿನಂ. ರಸಲಿಂಗವಾಗಿ ಗೋಚರವಾಗುವ ಮಹಾಲಿಂಗದಲ್ಲಿ ಶಿವಶಕ್ತಿಗಳು ನಿವಾಸ ಮಾಡುತ್ತಿರುತ್ತಾರೆ. ಈ ಪಾರದ ಶಿವಲಿಂಗವೇ ಸರ್ವ ಜೀವಿಗಳ ದೇಹವನ್ನು ಶಿವಾಲಯಗಳಾಗಿ ಮಾಡಿಕೊಂಡು ವಾಸಿಸುತ್ತಿವೆ. ಇದರ ಅರ್ಥ ದೇಹವೇ ದೇವಾಲಯ, ಜೀವೇ ದೇವನು ಎಂಬ ಅಂತರಾರ್ಥ. ಸರದಿ ಜೀವಿಗಳ ದೇಹಗಳಲ್ಲಿ ಪಾದರಸದ ರೂಪದಲ್ಲಿ ತೇಜೋಮಯವಾಗಿ ಅಪೂರ್ವ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುತ್ತಾನೆ. ಆ ದೇವರ ದೇವ ಬೇರೆ ಯಾರೋ ಅಲ್ಲ, ಶಿವ. ಆ ತರಹದ ಪಾದರಸವನ್ನು ಲಿಂಗ ಸ್ವರೂಪವಾಗಿ ಅರ್ಚಿಸೋದು ಅತ್ಯಂತ ಪುಣ್ಯದ ಕೆಲಸ. ಸಾಕ್ಷಾತ್ ಮಹಾಶಿವನೇ ತನ್ನ ಅರ್ಧಾಂಗಿ ಪಾರ್ವತಿ ದೇವಿಗೆ ಈ ಪಾದರಸ ಲಿಂಗದ ಮಹತ್ವದ ಬಗ್ಗೆ ಹೇಳುತ್ತಾ, ಮದೀಯ ಬೀಜರಸ ರೂಪವಾದ ಪಾರದರ್ಶಕವನ್ನು ಸ್ಥಿರವಾಗಿರಿಸಿ ಲಿಂಗ ಸ್ವರೂಪವಾಗಿ ಪ್ರತಿಷ್ಠಾಪನೆ ಮಾಡಿ ಯಾರು ಅರ್ಚಿಸುತ್ತಾರೋ ಅಂತವರ ಮನೆಯಲ್ಲಿ ಸಿರಿ ಸಂಪತ್ತುಗಳು ತುಳುಕಾಡುತ್ತಿರುತ್ತವೆ. ಅಂತವರ ಮನೆಗಳಲ್ಲಿ ಕಷ್ಟಗಳು, ಕಾರ್ಪಣ್ಯಗಳು, ದಾರಿದ್ರ್ಯ ಇರುವುದೇ ಇಲ್ಲ. ಆ ಕಾಲ ಮೃತ್ಯುವಿನ ಭೀತಿಯೂ ಇರಲಿ ಎಂದು ಸ್ಪಷ್ಟಪಡಿಸಿದ. ಅಂತ ಮಹಿಮಾನ್ವಿತನಾದ ಪಾದರಸ ಲಿಂಗವನ್ನು ಕೇವಲ ನೋಡಿದ ಮಾತ್ರಕ್ಕೆ ಬ್ರಹ್ಮಹತ್ಯೆ ಮೊದಲಾದ ಮಹಾಪಾತಕಗಳು ಪರಿಹಾರವಾಗಿ ತ್ರಿಲೋಕ ತ್ರಿಮೂರ್ತಿಗಳನ್ನು ದರ್ಶನ ಮಾಡಿದ ಫಲವು 1 ಕೋಟಿ ಸರ್ತಿ ಶಿವಲಿಂಗವನ್ನು ಅಭಿಷೇಕ ಮಾಡಿದ ಪುಣ್ಯ ಸಿದ್ಧಿಸುತ್ತೆ ಅಂತಾರೆ. ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣಗಳ ಯಾರೇ ಆಗಿರಲಿ, ಅವರು ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ, ಪಾರದರ್ಶಕ ಶಿವಲಿಂಗವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಿಸಿದವರಿಗೆ ಇಹ ಬದುಕಿನ ಸುಖ ಸಂತೋಷಗಳ ಯಶಸ್ಸು, ವಂಶಾಭಿವೃದ್ಧಿ, ವಿದ್ಯೆ, ಆರೋಗ್ಯ ಉಂಟಾಗಿ ಜೀವನ ಪರ್ಯಂತವೂ ಶಿವ ಸಾಯುಜ್ಯ ಲಭಿಸುತ್ತೆ ಅಂತ ಬ್ರಹ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ಥ ಪುರುಷಾರ್ಥಗಳು ಸಿದ್ಧಿಸುತ್ತವೆ ಎಂಬ ಅರ್ಥ. ಪಾದರಸ ಲಿಂಗವನ್ನು ಕೊರಳಲ್ಲಿ ಧರಿಸಿದ್ದಲ್ಲಿ ರೋಗ ರುಜಿನಗಳು ಹತ್ತಿರ ಬರುವುದಿಲ್ಲ. ವಾತ, ಪಿತ್ತ, ಕಫ ಸಂಬಂಧಿತ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಜೊತೆಗೆ ಗುಪ್ತ ರೋಗಗಳು, ಬೆನ್ನು ನೋವು, ಸ್ವಪ್ನ ದೋಷಗಳು ಕೂಡ ಪಾದರಸ ಲಿಂಗಾಧಾರಣೆಯಿಂದ ನಿವಾರಣೆಯಾಗುತ್ತದೆ. ಹಾಗೆ ಪಾದರಸ ಶಿವಲಿಂಗವನ್ನು ಪೂಜೆ ಮಾಡುವ ವಿಧಾನ ಹೇಗಪ್ಪ ಅಂದ್ರೆ, ಎಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಭಕ್ತಿ, ಮುಕ್ತಿ ಪ್ರದಾತನು ಪರಮೇಶ್ವರನು ಅಂತ ಶಾಸ್ತ್ರ ಮಂತ್ರಯುಕ್ತವಾಗಿ ಧ್ಯಾನ ಆವಾಹನದಿ ವಿಧಿ ವಿಧಾನಯುಕ್ತವಾಗಿ ಪೂಜಿಸಿದವರ ಮನೆಯಲ್ಲಿ ಕೊರತೆ ಎಂಬುದೇ ಇರುವುದಿಲ್ಲ, ಹಾಗೆ ಬರುವುದಿಲ್ಲ. ಈ ಪಾದರಸ ಶಿವಲಿಂಗ ಪೂಜೆಯನ್ನು ಮಹಾಶಿವರಾತ್ರಿ ಎಂದು ಮಾಡಿದರೆ ಅದು ಪುಣ್ಯದ ಕೆಲಸ. ಅಕ್ಷಯ ತದಿಗೆ ಎಂದು ಅರ್ಚಿಸಿದಲ್ಲಿ ಅಷ್ಟೈಶ್ವರ್ಯಗಳು ಲಭ್ಯವಾಗ್ತವೆ. ಯಾವ ಮಾಘ ಶಿವರಾತ್ರಿ ಎಂದಾಗಲಿ, ಮಾಘ ಹುಣ್ಣಿಮೆ ಎಂದಾಗಲಿ, ಕಾರ್ತಿಕ ಪೌರ್ಣಮಿ ಎಂದಾಗಲಿ ಅಭಿಷೇಕ ಮಾಡಿದರೆ ಕಾಮಿತಾರ್ಥಗಳು ಈಡೇರ್ತವೆ. ಮಹಾಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ಕಾರ್ತಿಕ ಮಾಸದ ತಿಂಗಳು ಪೂರ ಅರ್ಚಿಸಿದವರಿಗೆ ಮಹಾಭಾಗ್ಯ ಸಿದ್ಧಿಸುತ್ತದೆ. ಅಲ್ಲದೆ ಪ್ರತಿ ತಿಂಗಳು ಬರುವ ಏಕಾದಶಿ ಎಂದಾಗಲಿ, ತ್ರಯೋದಶಿ ಎಂದಾಗಲಿ, ಹುಣ್ಣಿಮೆ ಎಂದಾಗಲಿ ಪರಮೇಶ್ವರನನ್ನು ಪೂಜಿಸಿದರೆ ಪಾರಮಾರ್ಥಿಕ ಬಯಕೆಗಳು ಈಡೇರ್ತವೆ.
ಶಿವನಿಗೆ ಇಷ್ಟವಾದ ದಿನ ಸೋಮವಾರ. ಆದುದರಿಂದ ಯಾವುದೇ ಸೋಮವಾರ ದಿನವಾದರೂ ಶಾಸ್ತ್ರೋಕ್ತವಾಗಿ ಪಾರದರ್ಶಕ ಲಿಂಗೇಶ್ವರನನ್ನು ಅರ್ಚಿಸಿ ಇಷ್ಟಾಕಾಮ್ಯಾರ್ಥ ಸಿದ್ಧಿ ಪಡೆಯಬಹುದು. ಇಷ್ಟೇ ಯಾಕೆ, ಈ ತಿಥಿ, ನಕ್ಷತ್ರ, ವಾರಗಳು, ತಿಂಗಳುಗಳು ಎಲ್ಲವೂ ಸರ್ವೇಶ್ವರನಿಗೆ ಸಮಾನವೇ. ಆದುದರಿಂದ ಯಾರಿಗೆ ಯಾವ ದಿನಗಳಲ್ಲಾಗಲಿ ಅನುಕೂಲತೆ ಇರುತ್ತೋ ಅಥವಾ ದಿನನಿತ್ಯವೂ ಪರಮೇಶ್ವರನನ್ನು ಪೂಜಿಸಬಹುದು. ಇದು ಪರಬ್ರಹ್ಮದ ಪೂಜೆಯೇ. ಇದಕ್ಕೆ ನಿಶ್ಚಿದ್ದ ತಿಥಿ, ನಕ್ಷತ್ರ, ದಿನ ಯಾವುದೂ ಇಲ್ಲ. ಎಲ್ಲಾ ದಿನಗಳು, ತಿಥಿಗಳು ಈಶ್ವರನ ಸೇವೆಗೆ ಶುಭವಾಗುತ್ತದೆ. ಆದುದರಿಂದ ಯಾರ ಸಮಯಾವಕಾಶಕ್ಕಂತೆ ತಕ್ಕಂತೆ ಅವರು ಈ ಪಾದರಸ ಶಿವಲಿಂಗಾರ್ಚನೆಯನ್ನು ನಡೆಸಬಹುದು. ಹಾಗೆ ಪಾದರಸ ಶಿವಲಿಂಗಾರ್ಚನಾ ಕ್ರಮ ಹೇಗಪ್ಪ ಅಂದ್ರೆ, ಪ್ರಾತಃ ಕಾಲಕ್ಕೆ ಮೊದಲು ಎದ್ದು ಕಾಲಕೃತ ಮುಗಿಸಿ ಸ್ನಾನ ನಂತರ ಪೂಜಾ ಸ್ಥಳದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತು ಶಿವನಾಮ ಧ್ಯಾನ ಮಾಡುತ್ತಾ ದೀಪಾರಾಧನೆಯನ್ನು ಮಾಡಬೇಕು. ನಂತರ ಪಾದರಸ ಶಿವಲಿಂಗವನ್ನು ಅಭಿಷೇಕಕ್ಕೆ ಪೂರಕವಾಗಿರುವಂತೆ ತಟ್ಟೆಯೊಂದರಲ್ಲಿರಿಸಿ ಆ ತಟ್ಟೆಯನ್ನು ಪೀಠದ ಮೇಲಿಡಬೇಕು. ನಂತರ ಧ್ಯಾನ, ಅವಹಾನ, ಆಸನ ಮಂತ್ರಪೂರ್ವಕವಾಗಿ ಸಮರ್ಪಿಸಬೇಕು. ತದನಂತರ ಈ ಕೆಳಗಿನ ಮಂತ್ರೋಚ್ಚಾರ ಮಾಡುತ್ತಾ ಪಂಚಾಮೃತಗಳಿಂದ ಪಾದರಸ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಪಾದರಸ ಶಿವಲಿಂಗವನ್ನು ಅಭಿಷೇಕ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ: ಓಂ ಹ್ರೀಂ ತೇಜಸ್ಸೆ ಶ್ರೀಂ ಕಾಮಸ್ಸೆ ಕ್ಲೀಂ ಪೂರ್ಣತ್ವಂ ಸಿದ್ಧಿಂ ದೇಹಿ ಪಾರದೇಶ್ವರಾಯ ಹ್ರೀಂ ಕ್ರೀಂ ಹ್ರೀಂ ಓಂ. ಈ ಮಂತ್ರವನ್ನ ಅಭಿಷೇಕ ಮಾಡುವಾಗ, ಶಿವಲಿಂಗ ಅಭಿಷೇಕ ಮಾಡುವಾಗ ಈ ಮಂತ್ರವನ್ನ ಪಠಿಸಬೇಕು. ಹಾಗೆ ಶಿವಲಿಂಗಕ್ಕೆ ನಿಮ್ಮ ಶಕ್ತಿಗನುಸಾರವಾಗಿ ನಿಮ್ಮ ಅವಕಾಶಕ್ಕೆ ತಕ್ಕಂತೆ ಪಂಚಾಮೃತ, ಗಂಧ, ವಿಭೂತಿ, ನಂತರ ಶುದ್ಧ ಜಲದಿಂದ ಅಭಿಷೇಕ ಮಾಡಬೇಕು. ಅಭಿಷೇಕದ ತರುವಾಯ ಶುಭ್ರ ವಸ್ತ್ರದಿಂದ ಶಿವಲಿಂಗವನ್ನು ಒರೆಸಿ ಅದಕ್ಕೆ ವಿಭೂತಿ, ಗಂಧ, ಕುಂಕುಮಗಳ ಸಮೇತ ಅಲಂಕರಿಸಬೇಕು. ನಂತರ ಪೀಠದ ಮೇಲೆ ಬಿಲ್ಲಪತ್ರೆಯನ್ನು ಹಾಸಿ ಅದರ ಮೇಲೆ ಶಿವಲಿಂಗವನ್ನು ಇರಿಸಬೇಕು. ನಂತರ ಶಿವಲಿಂಗಕ್ಕೆ ಪುಷ್ಪ, ಅಕ್ಷತೆ, ಬಿಲ್ಲಪತ್ರೆಗಳಿಂದ ಶಿವ ಅಷ್ಟೋತ್ತರ ಶತಮಾನ ಪೂಜೆ ಮಾಡಬೇಕು. ನಂತರ ಧೂಪ, ದೀಪ, ನೈವೇದ್ಯ, ತಾಂಬೂಲ, ನಿರಾಂಜನ ಕೊಟ್ಟು ಮಂತ್ರ ಪುಷ್ಪವನ್ನು ಸಮರ್ಪಿಸಬೇಕು. ಹಾಗೆ ಪೂಜಾ ನಂತರ ಅಭಿಷೇಕ ಭಸ್ಮವನ್ನು, ಪೂಜಾಕ್ಷತೆಯನ್ನು ಧರಿಸಬೇಕು. ತೀರ್ಥ ಪ್ರಸಾದ ಸ್ವೀಕರಿಸಬೇಕು. ಈ ರೀತಿಯಲ್ಲಿ ಪಾದರಸ ಶಿವಲಿಂಗವನ್ನು ಅರ್ಚಿಸಿದ ಬಳಿಕ ನಿಮ್ಮ ಮನೆಯಲ್ಲಿ ನಿಮ್ಮ ಆರ್ಥಿಕ, ವ್ಯಾವಹಾರಿಕ, ಆರೋಗ್ಯದ ಪರಿಸ್ಥಿತಿಗಳಲ್ಲಿ ಊಹಿಸದ ರೀತಿಯಲ್ಲಿ ಶುಭ ಪರಿಣಾಮಗಳು ಕಾಣಿಸಿಕೊಳ್ಳಲಾರಂಭಿಸುತ್ತವೆ. ಹಾಗೆ ಅಭಿಷೇಕದ ಬಳಿಕ ಮನೆಯ ಪೂಜಾ ಮಂದಿರ ಅಥವಾ ನಿತ್ಯ ಪೂಜೆ ಪ್ರತ್ಯೇಕ ಜಾಗವಿದ್ದಲ್ಲಿ ಅಲ್ಲಿ ಪಾದರಸ ಶಿವಲಿಂಗವನ್ನು ಇರಿಸಬೇಕು. ಹಾಗೆ ನಮ್ಮ ಮನೆಗಳಲ್ಲಿ ನಿತ್ಯ ದೇವಾರ್ಚನೆ ಅಥವಾ ಪೂಜಾ ವಿಗ್ರಹಗಳ ಇರಿಸಲು ಪ್ರತ್ಯೇಕ ಗೂಡು ಅಥವಾ ಮಂದಿರ ಇಲ್ಲದೆ ಹೋದಲ್ಲಿ ಅಡ್ಡಿ ಇಲ್ಲ. ನಿಮ್ಮ ಮನೆಯಲ್ಲಿ ಶುಭ್ರವಾದ ಪ್ರದೇಶದಲ್ಲಿ, ಅಂದರೆ ಶುಭ್ರವಾದ ಜಾಗದಲ್ಲಿ ಶಿವಲಿಂಗವನ್ನು ಇರಿಸಬಹುದು. ದಿನನಿತ್ಯ ಪೂಜಿಸುತ್ತೇವೋ, ಪುಷ್ಪ, ದೀಪಗಳನ್ನಾದರೂ ಬೆಳೆಸುತ್ತೇವೋ ಅದು ಅವರಿಗೆ ಬಿಟ್ಟದ್ದು. ಇಷ್ಟಂತೂ ನಿಜ, ಶಿವಾನುಗ್ರಹದಿಂದ ನಮ್ಮ ಬದುಕು ಅಭಿವೃದ್ಧಿಯ ಹಾದಿಯಲ್ಲಿ ಪ್ರಯಾಣ ಮಾಡುತ್ತೆ, ನಮ್ಮ ಕೋರಿಕೆಗಳು ಈಡೇರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ದೈವ ಮಾಹಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.